ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಅಶ್ವಿನಿ ಗೌಡ ಅವ್ರಿಗೂ ಮತ್ತು ಮ್ಯೂಟೆಂಟ್ ರಘು ಅವ್ರಿಗೂ ಮತ್ತೆ ಜಗಳ ಆಗಿದೆ. ಜೊತೆಲಿ ಏನು ಅಂತ ಅಂದರೆ ಅಶ್ವಿನಿ ಗೌಡ ಅವ್ರು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದರೆ ಬಿಗ್ ಬಾಸ್ ಮನೇಲಿ ಇರಲ್ಲ, ಬಾಕ್ಲು ತೆಗೀರಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಬಾಕ್ಲು ತೆಗೀರಿ ಅಂತ ಹೇಳ್ಬಿಟ್ಟು ಬಾಕ್ಲು ಕೂಡ ತಡ್ತಾ ಇದ್ದಾರೆ. ಅದರಿಂದಾಗಿ ಇವಾಗ ಏನಾಗಿದೆ ಮೊದಲನೇದಾಗಿ ಅಂತ ಅಂದರೆ ಮ್ಯೂಟೆಂಟ್ ರಘು ಅವರು ಮ್ಯೂಟೆಂಟ್ ರಘು ಅವರು ಕ್ಯಾಪ್ಟನ್ ಆಗಿರ್ತಾರೆ. ಕ್ಯಾಪ್ಟನ್ ಆಗಿ ಅಶ್ವಿನಿ ಗೌಡ ಅವ್ರು ಆಚೆ ಇರ್ತಾರೆ. ಆಚೆ ಇರುವಂಥ ಟೈಮಲ್ಲಿ ಹುಡುಕ್ತಾರೆ, ಮನೆ ಒಳಗಡೆ ಎಲ್ಲ ಸಿಗಲ್ಲ. ಆಚೆ ಬಂದ್ಬಿಟ್ಟು ಅಶ್ವಿನಿ ಗೌಡ ಅವರೇ ಬನ್ನಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂತಂದರೆ ಒಂದು ಕ್ಯಾಪ್ಟನ್ನ ಜವಾಬ್ದಾರಿ ಏನು ಅಂತ ಅಂದರೆ ಅವ್ರ ಬಗ್ಗೆ ಕೊಟ್ಟಿರುವಂಥ ಕೆಲಸನ ಅವರು ಕ್ಲೀನಾಗಿ ಮಾಡಿಸುವಂಥದ್ದು ಒಂದು ಕ್ಯಾಪ್ಟನ್ನ ಜವಾಬ್ದಾರಿ ಆಗುತ್ತೆ. ಬಟ್ ಇದರಲ್ಲಿ ಮ್ಯೂಟೆಂಟ್ ರಘು ಅಂತೂ ಡಿಸಿಪ್ಲಿನಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಅಷ್ಟು ಡಿಸಿಪ್ಲಿನ್ ಆಗಿರ್ತಾರೆ, ಅಂದರೆ ಅವ್ರ ಲೈಫಲ್ಲೂ ಕೂಡ ಅಷ್ಟೇ ಡಿಸಿಪ್ಲಿನ್ ಆಗಿರ್ತಾರೆ. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಷ್ಟೇ ಡಿಸಿಪ್ಲಿನ್ ಆಗಿರ್ತಾರೆ. ಅಂದರೆ ಕೆಲಸ ಮಾಡ್ತಿದ್ದೀರಂತ ಗಿಲ್ಲಿ ಕೈಲೇ ಅವ್ರು ಬಿಡಲ್ಲ, ಗಿಲ್ಲಿನೇ ಕರ್ಕೊಂಡೋಗಿ ಅವರು ಕೆಲಸ ಮಾಡಿಸ್ತಾರೆ. ಅದೇ ರೀತಿ ಅಶ್ವಿನಿ ಅವರು ಆಚೆ ಇರ್ತಾರಲ್ಲ, ಅದರಿಂದಾಗಿ ಬಂದು ಕರೀತಾರೆ, ಅಶ್ವಿನಿ ಅವರೇ ಬನ್ನಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅದರಿಂದಾಗಿ ಅಶ್ವಿನಿ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ ನನಗೆ ಬೆನ್ನು ನೋವ್ತಾ ಇದ್ದಿದೆ, ಒಂದು 10 ನಿಮಿಷ ಬಿಟ್ಟು ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಅವರು ಕೂಡ ಅಲ್ಲಿ ಹೇಳ್ತಾರೆ. ಬಟ್ ಮ್ಯೂಟೆಂಟ್ ರಘು ಅದು ಕೇಳಲ್ಲ. ಅಂದರೆ 10 ನಿಮಿಷ ಬಿಟ್ಟು ಬಂದಮೇಲೆ ಏನಾರು 10 ನಿಮಿಷದಲ್ಲಿ ಏನಾದ್ರು ಬೆನ್ನು ಹೊರಟೋಗುತ್ತೆ ನಿಮಗೆ, ಬನ್ನಿ ಇವಾಗಲೇ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಒಂದು ಸ್ವಲ್ಪ ರೈಸ್ ಆಗ್ತಾರೆ. ಅಂತ ಅಂದರೆ ಕರೆದಿದ ತಕ್ಷಣ ಅವ್ರು ಬರಲ್ಲ. ಏನಕ್ಕಪ್ಪ ಅಂತಂದರೆ ಈಗ ಬಿಗ್ ಬಾಸ್ ಮನೇಲಿ ಏನಾಗಿದೆ ಅಂತ ಅಂದರೆ ತುಂಬ ಜನ ಮೈಗೆಳ್ತನ ಬಿದ್ದಿದ್ದಾರೆ. ಅಂತ ಅಂದರೆ ಕೆಲಸ ಮಾಡಲ್ಲ ಗುರು. ಇಷ್ಟು ಸೀಸನಲ್ಲಿ ಎಷ್ಟು ನೋಡಿದೀವೋ, ಇಷ್ಟು ಸೀಸನ್ಗಿಂತ ಈ ಸೀಸನಲ್ಲಿ ಬಂದಿರುವಂಥ ಕಂಟೆಸ್ಟೆಂಟ್ಗಳು ಏನು ಅಂತ ಅಂದರೆ ತುಂಬ ಮೈಗೆಳ್ತನ ಬೀಳ್ತಾರೆ. ತುಂಬ ಜನ ಕೆಲಸ ಮಾಡಲ್ಲ. ಅಂತ ಅಂದರೆ ಈಗ ಅಶ್ವಿನಿ ಗೌಡ ಅಂತಲ್ಲ, ತುಂಬ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಳ್ತನ ಬೀಳೋದು, ಕೆಲಸ ಮಾಡೋಕ್ಕೆ, ಈ ಥರ ತುಂಬ ಜನ ಇದ್ದಾರೆ. ಅದರಿಂದಾಗಿ ಮ್ಯೂಟೆಂಟ್ ರಘು ಏನು ಮಾಡಿದ್ದಾರೆ ಅಂತಂದರೆ ಬನ್ನಿ ಒಳಗಡೆ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಕರೆದಿರೋದಕ್ಕೆ ಇವರು ರೈಸ್ ಆಗಿಬಿಟ್ಟಿದ್ದಾರೆ. ರೈಸ್ಗೆ ಮಾತು ಕೂಡ ಬೆಳೆದಿದೆ. ಜೊತೆಯಲ್ಲಿ ಪ್ರೋಮೋ ಕೂಡ ಇದೆ. ಬನ್ನಿ ಇವಾಗ ಪ್ರೋಮೋ ನೋಡೋಣ ಯಾವ ರೀತಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು. 10 ನಿಮಿಷ ರೆಸ್ಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು. ಕರೆಕ್ಟಾಗಿ 10 ನಿಮಿಷದಲ್ಲಿ ಬ್ಯಾಕ್ ಪೇನ್ ಆಗುತ್ತೆ. ಮಾಡಲ್ಲ ಹೋಗ್ರಿ ಅಂತ ಇದ್ದಾರೆ. ಕ್ಯಾಪ್ಟನ್ ಮಾತಾಡಬೇಕು. ಯಾವನೊಂದು ಅಂತ ಇದ್ದಾರೆ. ಮೊದಲನೇದಾಗಿ ಇವರು ಒಬ್ರಿಗೂ ಕೂಡ ಮರ್ಯಾದೆ ಕೊಡಲ್ಲ. ಏನಕ್ಕೆ ಅನ್ನೋದೇ ಗೊತ್ತಾಗಿಲ್ಲ. ಅಂದರೆ ನೀನು ಅಂತ ಅಂದಿದ್ದೇನು ತಪ್ಪಲ್ಲ ಅಲ್ಲಿ, ಬಟ್ ಇವ್ರು ಹೋಗಲ್ಲೇ ಅಂತ ಅನ್ಬೋದು. ಬಟ್ ಇಲ್ಲಿ ಇವರು ನೀನು ಅಂತ ಕರೆಯಂಗಿಲ್ಲ ಅನ್ನೋದು ಯಾವ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ನಿನ್ನೆನೂ ಅಷ್ಟೇ ಎಷ್ಟು ಸಲ ಗಿಲ್ಲಿಗೆ ಹೋಗಲೇ ಅಂತ ಎಷ್ಟು ಸಲ, ಆಮೇಲೆ ನೀನು ಯಾವನಲ್ಲೇ ಅಂತ ಕೇಳೋಕ್ಕೆ ಎಷ್ಟು ಸಲ ಅಂತ ಹೇಳ್ಬಿಟ್ಟು ನೀನು ಯಾವನೋ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಸತಿ ಕೇಳಿದರೆ. ಬಟ್ ಇವರು ಈ ರೀತಿ ಎಲ್ಲ ಬಳಸ್ಬೋದು ಪದಗಳನ್ನ, ಯಾರ ರೀತಿ ಬೇಕಾದ್ರೂ ಬಳಸ್ಬೋದು. ಇವ್ರಿಗೆ ಯಾರ ಮೇಲೆ ಬೇಕಾದ್ರೂ ಬಳಸ್ಬೋದು. ಬಟ್ ಇವ್ರಿಗೆ ನೀನು ಅಂತ ಅಂದ್ರೇ ಅವ್ರಿಗೆ ಒಂಥರ ಇರಿಟೇಷನ್ ಆದಂಗೆ ಆಗುತ್ತೆ. ಅದಾದಮೇಲೆ ಎದ್ಬಿಟ್ಟು ನೀನು ಯಾವನಲ್ಲೇ ಕೇಳೋಕ್ಕೆ ಅಂತ ಅಂದರೆ ಇಲ್ಲಿ ಗಿಲ್ಲಿ ಇರಲ್ಲ, ಮ್ಯೂಟೆಂಟ್ ರಘುವ್ರನ್ನೂ ಕೂಡ ಅಷ್ಟೇ. ಇವಾಗ ನೀನು ಯಾವಳು ಅಂತಲೂ ಕೂಡ ಇಲ್ಲಿ ಬಳಸಿದ್ದಾರೆ. ಅಂತ ಅಂದರೆ ಬಿಗ್ ಬಾಸ್ ಮನೆ ಏನೋ ಒಂದು ಮಿರರ್ ಥರ, ನೀವೇನು ಕೊಡ್ತೀರೋ ಅದು ವಾಪಸ್ ಬಂದೇ ಬರುತ್ತೆ. ಬಟ್ ಇಲ್ಲಿ ನೀನು ತಾನು ಅನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀನು ಯಾವಳಲ್ಲೇ ಅನ್ನೋದೆಲ್ಲ ಒಂದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟಿನೇ ಗೊತ್ತಾಗುತ್ತೆ. ಏನಕ್ಕೆ ಅಂತಂದರೆ 1 ಸಲ ಸರಿ 2 ಸಲ ಸರಿ ಪ್ರತಿ ಒಂದಕ್ಕೂ ಎಲ್ಲದರಲ್ಲೂ ಕೂಡ ಅಷ್ಟೇ ನೀನು ಯಾವನಲ್ಲೇ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಯಾರು ಎಷ್ಟು ಅಂತ ತಡ್ಕೊತಾರೆ. ನೆನ್ನೆನೂ ಅಷ್ಟೇ ಗಿಲ್ಲಿರು ನೀನು ಯಾವಳೆ ಅಂತ ಅಂದರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಅಲ್ಲಿ ಹೇಳಲ್ಲ ಅಲ್ಲಿ ಗಿಲ್ಲಿರು. ನೀವು ಅದನ್ನು ಗಮನಿಸ್ಬೋದು. ಬಟ್ ಇವತ್ತು ಮ್ಯೂಟೆಂಟ್ ರಘು ಏನು ಮುಲಾಜೆ ನೋಡಿಲ್ಲ. ಏನಕ್ಕೆ ಅಂತ ಅಂದ್ರೆ ಅವ್ರು ಯಾವುದಕ್ಕೂ ಕೂಡ ಕೇರೇ ಮಾಡಲ್ಲ ಆ ಥರ ಮುಂಚೆ ಅವರು. ಅದರಿಂದಾಗಿ ಮ್ಯೂಟೆಂಟ್ ರಘು ಅವರು ಡೈರೆಕ್ಟಾಗಿ ಹೇಳಿದ್ದಾರೆ ನೀನು ಯಾವಳು ಅಂತಲೇ ಕೇಳಿದ್ದಾರೆ. ಏನಕ್ಕೆ ಅಂತ ಅಂದರೆ ಅವ್ರಿಗೆ ಗೌರವ ಕೊಡ್ತಾಯಿಲ್ಲ, ನೀನು ಯಾವನಲ್ಲೇ ಅಂತಲೇ ಮಾತಾಡ್ತಾ ಇದ್ದಾರೆ. ಅದರಿಂದಾಗಿ ಈಗ ಮ್ಯೂಟೆಂಟ್ ರಘು ಅವರು ಮಾತಾಡಿರೋದೇನು ತಪ್ಪಲ್ಲ ಅಂತ ಅನಿಸುತ್ತೆ. ಬಟ್ ಮ್ಯೂಟೆಂಟ್ ರಘು ಅವರು ಹೇಳ್ತಾಯಿಲ್ವಾ, ಡಿಸಿಪ್ಲಿನಲ್ಲಂತೂ ಅವರು ಕರೆಕ್ಟಾಗಿದ್ದಾರೆ. ಅವ್ರಿಗೇನು ಅವ್ರ ಕೆಲಸ ಅವ್ರು ಮಾಡಿಸ್ಬೇಕಷ್ಟೇ. ಅವ್ರ ಕ್ಯಾಪ್ಟನ್ಶಿಪ್ಗೆ ಏನು ಅವ್ರ ಜವಾಬ್ದಾರಿ ಕೊಟ್ಟಿರೋದು ಆ ಜವಾಬ್ದಾರಿನ ಕ್ಲೀನಾಗಿ ನೀಟಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಒಬ್ಬ ಮನುಷ್ಯ ಆಗಿರ್ತಾರೆ ಅವರು. ಅದರಿಂದಾಗಿ ಅವರ ಜವಾಬ್ದಾರಿನ ಅವರು ತೊಗೊಂಡಿದ್ದಾರೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಅಶ್ವಿನಿ ಅವರು ಅದೇ ಹೇಳ್ತಾ ಇಲ್ವಾ, ಕೆಲಸ ಮಾಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ಗಳು ಇರಲ್ಲ. ಅದರಿಂದಾಗಿ ಏನು ಮಾಡ್ತಾರೆ ಅಂತ ಅಂದರೆ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಮ್ಯೂಟೆಂಟ್ ರಘು ಇಲ್ಲಿ ಬಿಟ್ಟಿಲ್ಲ. ನೋಡೋಣ ಗೈಸ್ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕತ್ತ. ಬಟ್ ಬಿಗ್ ಬಾಸ್ ಅಂತ ಆಚೆ ಕಳಿಸಲ್ಲ, ಸುಮ್ಮನೆ ಒಂದು ಪ್ರೋಮೋ ಬಿಟ್ಟಿದ್ರೆ ಅಷ್ಟೇ. ಯಾವುದೇ ಕಾರಣಕ್ಕೂ ಅವ್ರು ಆಚೆನೂ ಹೋಗಲ್ಲ, ಆಚೆನೂ ಕಳಿಸಲ್ಲ. ನೋಡ್ಬೇಕಾಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲೆಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡಲ್ಲಿ ಕಾದು ನೋಡೋಣ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.